ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಈ ಅಧ್ಯಾತ್ಮವನ್ನು ಮಾತನಾಡುವುದು, ಅಧ್ಯಾತ್ಮದ ಬಗ್ಗೆ ಚಿಂತನೆ ಮಾಡುವುದು, ಅಧ್ಯಾತ್ಮದ ಬಗ್ಗೆ ಇತರರಿಗೆ ತಿಳಿಸುವುದು, ಇದು ತುಂಬ ಒಂದು ಸೋಜಿಗದ ಸಂಗತಿ, ಅವಮಾನ, ಅಥವಾ ಅವರು ಏನಾದರೂ ನಮ್ಗೆ ಅಂದುಬಿಟ್ರೆ ಏನಪ್ಪ ಇದು ಇಂಥ ವಯಸ್ಸಿನಲ್ಲಿ ಈ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಇಂಥ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಯಾಕೆ ಏನಾಗೋಯ್ತು ನಿಮಗೆ? ಇದೆಲ್ಲ ಈಗ ನೋಡಬಾರ್ದು, ಇದನ್ನು ನೋಡಿಬಿಟ್ರೆ ನೀವು ಏನೋ ಜೀವನದಲ್ಲಿ ಯಾವ ಹುಮ್ಮಸ್ಸೇ ಕಳ್ಕೊಂಡು ಬಿಡ್ತೀರಾ, ಕೆಲಸ ಮಾಡೋದನ್ನು ಬಿಟ್ಟುಬಿಡ್ತೀರಾ, ಏನೋ ಯಾವುದರ ಮೇಲೂ ನಿಮ್ಗೆ ಆಸಕ್ತಿನೇ ಇರೋದಿಲ್ಲ, ಕೊನೆಗೆ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಳ್ತೀರಾ, ಶಿವ ಅಂತ ಅಂದ್ಕೊಂಡು ಮೂಗಿಡ್ಕೊಂಡು ಕೂತ್ಕೋತೀರಾ. ಇದೆಲ್ಲ ಕೈಲಾಗದವರು, ಕೆಲಸಕ್ಕೆ ಬರದೇ ಇರೋರು ಮಾತನಾಡುವಂಥದ್ದು ಅಂತ ಅಂದುಬಿಡ್ತಾರ. ಆದ್ದರಿಂದ ಈ ನಮ್ಮಲ್ಲಿ ಈ ಒಂದು ಪೋರ್ನೋಗ್ರಾಫಿ ವಿಡಿಯೋಗಳನ್ನ ನೋಡ್ತಾರೆ ಜನ. ಅಂದರೆ ಏನೋ ಬೆತ್ತಲೆ ಚಿತ್ರಗಳನ್ನು ನೋಡ್ತಾರೆ, ಕದ್ದು ಮುಚ್ಚಿ ಯಾರು ಇಲ್ಲದೇ ಇದ್ದಾಗ, ವೈಯಕ್ತಿಕವಾಗಿ ಇದ್ದಾಗ ನೋಡ್ತಾರೆ. ಈ ಆಧ್ಯಾತ್ಮಿಕ ವಿಚಾರಗಳನ್ನು ಅದೇ ರೀತಿಯಲ್ಲಿ ಅನ್ನುವಷ್ಟರ ಮಟ್ಟಿಗೆ ಮಡಿವಂತಿಕೆಯನ್ನು ಜನಗಳು ಹೊಂದಿಬಿಟ್ಟಿದ್ದಾರೆ. ಅಂದರೆ ಈ ಅಧ್ಯಾತ್ಮ ಅನ್ನೋದು 60 ವರ್ಷಗಳ ಮೇಲೆ ಮಾಡುವಂಥದ್ದು, 50 ವರ್ಷಗಳ ಮೇಲೆ ಮಾಡುವಂಥದ್ದು. ಇದು ಈಗ ಕೇಳುವಂಥದ್ದು ಅಲ್ಲವೇ ಅಲ್ಲ. ಈಗ ಏನಿದ್ದರೂ ನಾವು ಕೆಲಸದ ಕಡೆಗೆ ಗಮನ ಕೊಡಬೇಕು, ಕೆಲಸವನ್ನು ಮಾಡಬೇಕು, ಬೇಕು ಬೇಡಗಳನ್ನೆಲ್ಲವನ್ನು ಸಂಪಾದಿಸಿಕೊಳ್ಳಬೇಕು, ನಂತರ ಇದೆಲ್ಲ ಎಂಬುವಂತಹ ಅಪ್ರಬುದ್ಧವಾದಂತಹ ಮಾತುಗಳನ್ನು ಜನಗಳು ಆಡ್ತಾ ಇರೋದನ್ನು ನಾನು ನನ್ನ ಸುತ್ತಲೂ ಕೇಳ್ತಾ ಇದ್ದೇನೆ. ಮತ್ತು ಪರಿಪೂರ್ಣವಾದಂತಹ, ಪರಿಶುದ್ಧವಾದಂತಹ ಪರಬ್ರಹ್ಮನ, ಪರಮಾತ್ಮನ ವಿಚಾರಧಾರೆಗಳನ್ನು ಒಬ್ಬ ಖ್ಯಾತ ವಕೀಲರಾಗಿ ನೀಡ್ತಾ ಬರ್ತಾ ಇದ್ರೂ ಕೂಡ 3 ಲಕ್ಷ ಸಬ್ಸ್ಕ್ರೈಬರ್ಗಳು ಕಾನೂನಿನ ಚಾನಲಿನಲ್ಲಿ ಇದ್ದರೂ ಕೂಡ ಯಾಕೆ ನಮ್ಮ ಜನ ಈ ಒಂದು ಅಂತರ್ಯಾಮಿ ಚಾನಲನ್ನು ಇನ್ನೂ ಮಡಿವಂತಿಕೆಯಿಂದನೇ ನೋಡ್ತಾ ಇದ್ದಾರೆ? ಯಾಕೆ ಇದನ್ನು ನೋಡಿದಂತಹವರು ಏನೋ ಒಂದು ಕಾಮೆಂಟ್ ಕೂಡ ಮಾಡ್ದೇನೆ, ಅಥವಾ ಒಂದು ಶೇರ್ ಕೂಡ ಮಾಡ್ದೇನೆ ಇತರರಿಗೆ ಇಷ್ಟರ ಮಟ್ಟಿಗೆ ಇದಾರಲ್ಲ, ಇದಕ್ಕೆ ಏನು ಕಾರಣ ಅಂತ ನಾನು ಯೋಚನೆಯನ್ನು ಮಾಡಿದಾಗ ನನಗೆ ಈ ವಿಚಾರಗಳು ಹೊಳಿತು. ಅಂದರೆ ಅಧ್ಯಾತ್ಮ ಅನ್ನೋದು ಮಡಿವಂತಿಕೆ ಆಗಿಬಿಟ್ಟಿದೆ. ಇದನ್ನು ನಾವು ಕೇಳಿಬಿಟ್ರೆ ಏನು ಅನ್ಕೊತಾರೋ, ಅದು ಇತರರಿಗೆ ಶೇರ್ ಮಾಡಿದ್ರೆ ಯಾಕೆ ಏನಾಯಿತು, ಈಗಲೇ ನಿನಗೆ ಇದನ್ನೆಲ್ಲ ಕೇಳ್ತಾ ಇದೆಯಾ ಅಂದುಬಿಟ್ರೆ, ಅಥವಾ ಯಾಕೋ ಏನಾಯಿತು ಲೈಫಲ್ಲಿ ಫಸ್ಟ್ ಎಂಜಾಯ್ ಮಾಡು ಆಮೇಲೆ ಕಣೋ ಎಲ್ಲ ವಿಚಾರಗಳು ಅಂತ ಜನ ಅಂದುಬಿಟ್ರೆ, ಅಥವಾ ನನ್ನನ್ನು ನೋಡೋ ರೀತಿನೇ ಬೇರೆ ಆಗಿಬಿಟ್ರೆ, ಇದು ಯಾವುದೋ ಶಂಕನಾದ ಊದ್ಕೊಂಡು ಕೂತಿದ್ದಾರಲ್ಲ ಅಂತ ನನ್ನನ್ನು ಆಡಿಕೊಂಡು ಬಿಟ್ರೆ ನಾನು ಏನು ಮಾಡೋದು? ಇದು ಜನರ ಒಂದು ಕಳಕಳಿ ಆಗಿರಬಹುದು. ಅಥವಾ ಎರಡನೆಯದಾಗಿ, ಆಧ್ಯಾತ್ಮ ಮಾತನಾಡುವವರು ಎಲ್ಲವನ್ನು ತೊರೆದು ಸನ್ಯಾಸಿಗಳಾಗಿ ಕುಳಿತು ವಿಶೇಷವಾದಂತಹ ಉಡುಪುಗಳನ್ನು ಧರಿಸಿ ಮಾತನಾಡಿದರೆ ಆಗ ನಾವು ಕೇಳಬಹುದು. ವಕೀಲರು ಬೆನ್ಸ್ ಕಾರ್ಗಳನ್ನ ಇಟ್ಕೊಂಡು, ಜಾಗ್ವಾರ್ ಕಾರ್ ಇಟ್ಕೊಂಡು, ಆಫೀಸ್ ಇಟ್ಕೊಂಡು, ಜನಗಳನ್ನೆಲ್ಲ ಇಷ್ಟು ಜನನ ಇಟ್ಕೊಂಡು ಈ ಕೆಲಸ ಕಾರ್ಯಗಳ ಮಧ್ಯೆಯೇ ಇದನ್ನು ಮಾಡ್ತಾ ಇದ್ದಾರಲ್ಲ, ಇದು ಹೇಗೆ ಸಾಧ್ಯ? ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಜನಕ್ಕೆ. ಅಯ್ಯೋ, ಹೇಳೋದೊಂದು ಮಾಡೋದೊಂದು, ಏನು ಮಾಡ್ತಾ ಇರೋದು? ಇದರ ಬಗ್ಗೆ ವಿಶ್ಲೇಷಣೆ ಕೊಡಬೇಕು. ಯಾಕಂದರೆ ಇದೆಲ್ಲ ನಾನು ಮಾತನಾಡುವಂಥ ವಿಚಾರಗಳಲ್ಲ. ಆದರೂ ಕೂಡ
ಸಾರ್ವಜನಿಕರ ಮೇಲೆ, ವೀಕ್ಷಕರ ಮೇಲೆ ಬಹಳವಾದ ಪ್ರೀತಿ ಇರೋದರಿಂದ, ಮತ್ತು ಅವರಿಗೆ ಸರಿಯಾದಂಥ ಜ್ಞಾನವನ್ನು ಕೊಡಲಿಕ್ಕೆ ಹಿರಿಯರಿಗೂ ಕೂಡ ಜ್ಞಾನ ಇಲ್ಲದೆ ಇರೋದರಿಂದ ಈ ಎಲ್ಲ ವಿಚಾರಗಳನ್ನು ನಾನೇ ಬಿಡಿಸಿ ಪ್ರಶ್ನೆಗಳನ್ನು ಹಾಕಿಕೊಂಡು ನಾನೇ ಉತ್ತರಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ಈ ಆಧ್ಯಾತ್ಮಿಕ ವಿಚಾರವನ್ನು ನೀವು ಹುಟ್ಟುತಾಯಿಂದನೇ ಕಲಿಯಬೇಕು. ಹಿಂದಿನ ಜನ್ಮಾಂತರಗಳಿಂದನೂ ಕೂಡ ಇದು ಬಂದಿರಬೇಕು. ಅದು ಬಂದಿದ್ರೆ ಮಾತ್ರನೇ ಈ ಒಂದು ವಿಷಯಗಳಲ್ಲಿ ಆಸಕ್ತಿ ಬರುತ್ತೆ ಅಂತ ಭಗವದ್ಗೀತೆನೇ ಹೇಳುತ್ತೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾನ್ ಪ್ರಪದ್ಯತೆ. ಜಗತ್ತಿನ ಸಕಲ ಚರಾಚರ ಸುಖ ಭೋಗಗಳನ್ನು ಅನುಭವಿಸಿದ ನಂತರ ಈ ಒಂದು ಕಡೆಗೆ ಗಮನ ಬರುತ್ತೆ, ಆತ್ಮಿಕದ ಕಡೆಗೆ ಬರುತ್ತೆ. ಅಂದರೆ ಇದು ತುಂಬ ವಿಶೇಷವಾದಂಥ ಸಬ್ಜೆಕ್ಟು, ವಿಚಾರ ಅನ್ನೋ ಥರ ಅಲ್ಲ. ಇದು ನಿಮ್ಮ ವಿಚಾರ, ಇದು ಆಂತರ್ಯದ ವಿಚಾರ, ಇದು ಒಳಗಡೆ ಇರುವಂತಹ ವಿಚಾರ. ಆದರೆ ಪಂಚೇಂದ್ರಿಯಗಳೆಲ್ಲ ಹೊರಗಡೆ ಇರೋದರಿಂದ ಜನ ಎಲ್ಲ ಹೊರಗಡೆಗೆ ಗಮನ ಜಾಸ್ತಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಆಧ್ಯಾತ್ಮಿಕದ ಕಡೆಗೆ ಗಮನ ಹೇಗೆ ಬರಬೇಕು ಅಂದರೆ, ಈ ಎಲ್ಲ ಇಟ್ಟುಕೊಂಡಂತಹ ಮನುಷ್ಯನು ಕೂಡ, ಅಂದರೆ ಸಕಲ ಸವಲತ್ತುಗಳನ್ನು ಐಶ್ವರ್ಯಗಳನ್ನು ಹೊಂದಿದ್ದರೂ ಕೂಡ ಭಗವಂತನನ್ನು ನೆನೆದ ಕೂಡಲೇ ಇವರ ಕಣ್ಣಲ್ಲಿ ನೀರು ಯಾಕೆ ಬರ್ತಾ ಇದೆ? ಯಾಕೆ ಇವರು ಅಳ್ತಾ ಇದ್ದಾರೆ? ಪರಮಹಂಸರು ಹೇಳ್ತಾರೆ, ಒಮ್ಮೆ ದೇವಸ್ಥಾನದ ಸಾಲುಗಳಲ್ಲಿ ನಿಂತಿದ್ದಾಗ ಅಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋದೇ ಭೇದ ಭಾವವಿಲ್ಲದೆ ಅವರ ಸಾಂಸಾರಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಅಯ್ಯೋ ಇವತ್ತು ಹಂಗಿದೆ, ಇದು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಅಲ್ಲೋಗಿದ್ದೆ, ಹೀಗೆ ಬಂದೆ, ಈ ಸಾರು ಮಾಡಿದೆ, ಈ ತರಕಾರಿ ತಂದೆ, ಬರೀ ಇದೆ. ಅಯ್ಯೋ ಅವ್ನು ಹಂಗಂತೆ, ಇವಳು ಹಿಂಗಂತೆ, ಇದೇ ವಿಚಾರಗಳನ್ನ ಮಾತಾಡ್ತಾ ಇರ್ತಾರೆ. ಇದನ್ನು ನೋಡಿ ಪರಮಹಂಸರು ಅಳ್ತಾರೆ. ಅಯ್ಯೋ ತಾಯಿ, ಈ ನಿನ್ನ ಪಾದ ಪದ್ಮದ ಕಮಲಗಳ ಒಂದು ಧ್ಯಾನವನ್ನು ನಿನ್ನ ಬಳಿ ಬಂದಾಗಲೂ ಮಾಡುವಷ್ಟು ಸಮಯವಿಲ್ಲವೇ ಈ ಒಂದು ವಿಷಯಾಸಕ್ತ ಜನಗಳಿಗೆ? ಅಂದರೆ ದೇವರ ದರ್ಶನಕ್ಕಾಗಿ ಬಂದ ಜನಗಳಿಗೆ ದೇವರ ಬಗ್ಗೆ ತಿಳಿಯುವ ಒಂದು ಪ್ರಮೇಯ ಇಲ್ಲವೇ? ಆದರೆ ಅದರ ಬಗ್ಗೆ ತಿಳಿದುಕೊಳ್ಳುವ, ನೋಡುವ, ದರ್ಶಿಸುವ, ಆಧ್ಯಾತ್ಮಿಕ ಅನುಭೂತಿಯನ್ನು ಪಡೆಯುವ, ಆ ತಾಯಿಯ ನಿಜವಾದಂತಹ ಪ್ರೇಮವನ್ನು ಅನುಭವಿಸುವ ಆಸಕ್ತಿಯೇ ಇಲ್ಲವಲ್ಲ ಇವರಿಗೆ. ಕೇವಲ ಏನೋ ಯಾಂತ್ರಿಕವಾಗಿ ಬಂದು ಯಾಂತ್ರಿಕವಾಗಿ ಪೂಜೆಗಳನ್ನು ಏನೋ ಒಂದಷ್ಟು ಕೊಟ್ಟು, ಹಣ್ಣು ಕಾಯಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡು 2 ನಿಮಿಷ ಕೈ ಮುಕ್ಕೊಂಡು ಏನು ಬೇಕೋ ಕೇಳ್ಕೊಂಡು ಬೇಡಿಕೆಗಳು ಲಿಸ್ಟ್ ಕೊಟ್ಬಿಟ್ಟು ಹೋಗ್ಬಿಟ್ರೆ ಇವರಿಗೆಲ್ಲ ಆಗುತ್ತಾ? ಖಂಡಿತ ಇಲ್ಲ. ನೀವು ಎಷ್ಟರ ಮಟ್ಟಿಗೆ ಆ ಒಂದು ಜಗನ್ಮಾತೆಯ ಜೊತೆಗೆ ನೀವು ಸಂಪರ್ಕವನ್ನು ಇಟ್ಕೊಂಡಿದ್ದೀರಾ, ಆತ್ಮಿಕವಾಗಿ ಇಟ್ಕೊಂಡಿದ್ದೀರಾ ಸಂಪರ್ಕ, ಅದರ ಆಧಾರದ ಮೇಲೆ ನಿಮಗೆ ವಿಶೇಷವಾದಂತಹ ಅನುಭೂತಿಗಳು, ಅನುಭವಗಳು, ದೇವರ ದರ್ಶನವನ್ನು ಪಡೆದಂಥ ಅನುಭವಗಳು ಹೇಗಿರುತ್ತೆ ಅಂತ ಪರಮಹಂಸರು ಹೇಳ್ತಾ ಹೋಗ್ತಾರೆ. ಒಂದು ಕಡೆ ಹೇಗೆ ದೇವರ ದರ್ಶನವನ್ನು ಮಾಡ್ತಾ ಇದ್ದಂಗೆ ನಿಮ್ಮಲ್ಲಿ ರೋಮಗಳು ನಿಂತುಕೊಳ್ಳುತ್ತೆ, ಆನಂದ ಬಾಷ್ಪಗಳು ಸುರಿಯುತ್ತೆ. ಒಳಗಡೆ ಈ ಷಟ್ಚಕ್ರಗಳು ಅಂತ ನಾವೇನು ಕರಿತೇವೆ ಅದರ ಉದ್ದೀಪನ ಆಗ್ತಾ ಹೋಗುತ್ತೆ. ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ, ಮೈಯೆಲ್ಲ ಉರಿ ಆಗುತ್ತೆ ಒಳಗಡೆಯಿಂದ. ಏನೋ ಒಂದು ರಾಕೆಟ್ಗಳನ್ನು ಬಿಟ್ಟರೆ ಮೇಲಕ್ಕೆ ಹೋದಾಗ ಆ ಸುಯ್ ಅಂತ ಹೋಗುತ್ತಲ್ಲ, ಆ ರೀತಿಯಾದಂತಹ ಅನುಭವಗಳು ನಿಮಗೆ ಆಗ್ತಾ ಹೋಗುತ್ತೆ ಒಳಗಡೆ. ಹೃದಯ ಕಂಪಿಸುತ್ತೆ. ಹಾಗೂ ಆ ಒಂದು ಭಗವಂತನ ದರ್ಶನ ನಿಮಗೆ ಆಗ್ತಾ ಇದ್ದಂತೆ ಕೆಲವೊಂದು ನಿಮಗೆ ಆಧ್ಯಾತ್ಮಿಕ ವರ್ಚಸ್ಸು ನಿಮ್ಮ ಮುಖಮಂಡಲದಲ್ಲಿ ಕಾಣುತ್ತೆ. ಹಾಗೂ ನಿಮಗೆ ಜ್ಯೋತಿ ಕಾಣಿಸಿಕೊಳ್ಳುತ್ತೆ, ಆನಂದ ಉಂಟಾಗುತ್ತೆ. ಅದು ಎಂತಹ ಆನಂದ ಅಂತ ಹೇಳಿದ್ರೆ ಅದು ಅನಿರ್ವಚನೀಯ, ಯು ಕೆನಾಟ್ ಎಕ್ಸ್ಪ್ಲೇನ್. ಭಗವಂತ ನೀವು ನೋಡಿದ್ದೀರಾ ಅಂತ ಹೇಳಿದ್ರೆ ಆ ಆನಂದವನ್ನು ನೀವು ಅನುಭವಿಸಿದಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ದಿವ್ಯವಾದದ್ದು. ಆ ದಿವ್ಯವಾದಂಥ ಅನುಭೂತಿಯನ್ನು ಅನುಭವಿಸಿದಂತಹ ಕ್ಷಣದಲ್ಲಿ ನಿಮಗೆ ಸಿಗುವಂತಹ ಆ ಮೌನ, ಆ ಶಾಂತಿ ನಿಮಗೆ ಇನ್ಯಾವುದರಲ್ಲೂ ಸಿಗೋದಿಲ್ಲ. ಅಂತಹ ಒಂದು ಅನುಭೂತಿಯನ್ನು ನೀವು ಪಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಬ್ರಹ್ಮನ ದೇವರ ದರ್ಶನದ ಅನುಭೂತಿ ಹೇಗಿರುತ್ತೆ ಅಂತ ಹೇಳಿ. ಸೊ ಈ ಎಲ್ಲ ನಿಮಗೆ ಸಿಗುತ್ತೆ. ಆ ಎದೆಯ ಒಳಗೆ ಮಹಾವಾಯು ಬಾರಿಸಿದ ಹಾಗೆ ಆಗುತ್ತೆ.
ಬಾಣದ ಹಾಗೆ ಸುರ್ಸುರ್ ಅಂತ ಮೇಲಕ್ಕೆ ಹತ್ತಲಾರಂಭಿಸುತ್ತದೆ ಅಂತ ಹೇಳ್ತಾರೆ. ಅಂದರೆ ಇಂತಹ ಒಂದು ಅನುಭೂತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನೋಡಿ, ಈ ಎಲ್ಲ ಸವಲತ್ತುಗಳನ್ನು ಇಟ್ಟುಕೊಂಡಿದ್ದರೂ ಕೂಡ, ಇಷ್ಟೆಲ್ಲ ಬಿಡುವಿಲ್ಲದ ವೇಳೆ ನನಗೆ ಇದ್ದರೂ ಕೂಡ, ಪರಮಾತ್ಮನ ಒಂದು ಚಿಂತನೆಯಲ್ಲಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಹೋದಾಗ ನಮಗೆ ಎಂತಹ ಅನುಭೂತಿಗಳು ಸಿಗುತ್ತೆ. ಇಂತಹ ಅನುಭೂತಿಗಳನ್ನು ಹೊತ್ತು ನಾನು ಒಬ್ಬನೇ ಹೋಗಬಾರ್ದು, ಅದು ಸ್ವಾರ್ಥ ಆಗಿಬಿಡುತ್ತೆ. ಇದು ಸಾರ್ವಜನಿಕರಿಗೂ ತಲುಪಿಸಬೇಕು, ಇದು ಇತರರಿಗೂ ಕೊಡಬೇಕು. ನನ್ನ ವಿಡಿಯೋಗಳಿಂದ ಒಂದು ಜ್ಯೋತಿ ದಿವ್ಯವಾದಂಥ ಅನುಭವವನ್ನು ಪಡೆದುಕೊಂಡ್ರೆ ಸಾಕು. ಅಂದರೆ ಒಂದೇ ಒಂದು ಜೀವ ಉದ್ಧಾರ ಆದರೆ ಸಾಕು. ಪರಮಹಂಸರು ವಿವೇಕಾನಂದರು ಹೇಳ್ತಾರೆ, ಒಂದು ನಾಯಿಗೆ ದೇವರ ಕಡೆ ಹೋಗುತ್ತೆ, ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಹೋಗುತ್ತೆ ಅಂದರೆ 100 ಜನ್ಮಗಳನ್ನು ನಾನು ಎತ್ತಿ ಬರ್ತೇನೆ, ಭಗವಂತನ ಬಗ್ಗೆ ಮಾತನಾಡ್ತೇನೆ, ದೇವರ ಬಗ್ಗೆ ಮಾತನಾಡ್ತೇನೆ, ಆ ಥರ ಅನುಭೂತಿಯನ್ನು ನಾನು ಹಂಚಲಿಕ್ಕೆ ಪ್ರಾರಂಭನಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಅದರ ಒಂದು ಓಜಸ್ಸು, ತೇಜಸ್ಸು, ಅದರ ಒಂದು ಶಕ್ತಿ ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಆದ್ದರಿಂದ ಈ ಒಂದು ಸವಲತ್ತುಗಳು ಇಲ್ಲದೇನೆ ಮೂಲೆಯಲ್ಲಿ ಕುಳಿತು ಏನೂ ಇಲ್ಲದಿದ್ದಾಗ, ಸಾಂಸಾರಿಕ ಜವಾಬ್ದಾರಿಗಳನ್ನು ನಿರ್ವಹಿಸಲು ಶಕ್ತಿ ಇಲ್ಲದೆ ಎಸ್ಕೇಪ್ ಆಗಿ, ಕರ್ತವ್ಯ ಭ್ರಷ್ಟನಾಗಿ ಓಡೋಗಿ ಹಿಮಾಲಯಗಳಲ್ಲಿ ಬೇಡದ ಇನ್ನೇನೋ ಒಂದು ಸನ್ಯಾಸಿಯ ವಸ್ತ್ರಗಳನ್ನು ಹಾಕಿಕೊಂಡು, ನಾವೀಗೆಲ್ಲ ಕುಂಭಮೇಳ ಅಂತ ನೋಡ್ದು, ಅದರಲ್ಲಿ ಎಲ್ಲರೂ ಒರಿಜಿನಲ್ ಆಗಿರ್ತಾರ? ಇಲ್ಲ. ನಮ್ಮ ದೇಶದಲ್ಲಿ ವಿಭೂತಿ ಬಳಕೊಂಡು, ಒಂದು ಜಟ್ಟೆ ಕಟ್ಕೊಂಡು, ಒಂದು ಕುಂಕುಮ ಹಾಕೊಂಡು ಇಟ್ಕೊಂಡು ಕೂತ್ಕೊಂಡ್ರೆ ಕಾಲಿಗೆ ನಮಸ್ಕಾರ ಆಗ್ತಾರೆ, ದಕ್ಷಿಣೆಗಳನ್ನ ಕೊಟ್ಟು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಅಷ್ಟೇ. ಆದರೆ ನಿಜವಾದಂಥ ಜ್ಞಾನ, ನಿಜವಾದಂಥ ಅನುಭೂತಿ, ನಿಜವಾದಂತಹ ದೇವರ ಪರಿಚಯ ಯಾರು ಮಾಡಿಕೊಡಬಲ್ಲರು ಅಂದರೆ ದೇವರ ದರ್ಶನವನ್ನು ಮಾಡಿದವರು. ದೇವರ ದರ್ಶನವನ್ನು ಹೇಗೆ ಮಾಡೋದು? ಪರಮಹಂಸರು ಹೇಳ್ತಾರೆ, ಈ ಕ್ಷುದ್ರ ಕಣ್ಣುಗಳಿಂದ ದೇವರನ್ನು ನೀನು ನೋಡಲಾರೆ. ಹೇಗೆ ನೀನು ಮೈಕ್ರೋಸ್ಕೋಪಿಂದ ನೀನು ಸೂಕ್ಷ್ಮವಾದಂತಹ ಜೀವಿಗಳನ್ನು ನೋಡ್ಬೋದು, ಹಾಗೆ ನೀನು ಪರಮಾತ್ಮನ ಮೇಲೆ ನೀನು ಮನಸ್ಸನ್ನು ಇಟ್ಟಿದ್ದೆ ಆದಲ್ಲಿ, ಆ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದೆ ಆದಲ್ಲಿ, ಆ ಅನುರಾಗದ ಅಲೆಯು ನಿನ್ನ ಕಡೆಗೆ ತಣ್ಣನೆಯ ಗಾಳಿಯು ಬೀಸಿದ್ದೆ ಆದಲ್ಲಿ, ಆ ಆಧ್ಯಾತ್ಮಿಕತೆಯ ಗಾಳಿಯು ನಿನ್ನೆಡೆಗೆ ಬೀಸಿದ್ದೆ ಆದಲ್ಲಿ ನಿನಗೆ ಪ್ರೇಮ ಶರೀರವು ಬರುತ್ತದೆ. ಅದಕ್ಕೆ ಕಿವಿ ಇರುತ್ತದೆ, ಕಣ್ಣಿರುತ್ತದೆ, ಜನನೇಂದ್ರಿಯವೂ ಕೂಡ ಇರುತ್ತದೆ. ನೀನು ಆ ದೇವಿಯ ಜೊತೆಗೆ ಮತ್ತು ಆ ಒಂದು ಪರಮಾತ್ಮನ ಜೊತೆಗೆ ನೀನು ಪರಮಾತ್ಮವೇ ಆಗಿ ನೀನು ಕೂಡ ಆ ಲೀಲೆಯಲ್ಲಿ ಭಾಗವಹಿಸಬಹುದು ಎಂಬುವಂತಹ ಮಾತನ್ನು ಕೂಡ ಅವರು ಹೇಳ್ತಾರೆ. ಅಂದರೆ ಆ ದಿವ್ಯವಾದಂತಹ ಅನುಭವವನ್ನು ನಾವು ಹೇಗೆ ವರ್ಣಿಸಲು ಸಾಧ್ಯ? ನಾವು 5 ನಿಮಿಷ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಶೆಡ್ಯೂಲ್ ಇಟ್ಕೋತೀವಿ ಹೊರತು ದೇವರೇ ನನಗೆ ಬೇಕು ಅಂತ ಯಾರೂ ಇಲ್ವಲ್ಲ. ಪರಮಾತ್ಮನೇ ನನಗೆ ಬೇಕು, ಆ ತಾಯಿಯೇ ನನಗೆ ಬೇಕು ಅಂತ ಯಾರೂ ಅಳ್ತಾ ಇಲ್ವಲ್ಲ ಅಂತ ಪರಮಹಂಸರು ಅಳ್ತಾರೆ. ಗೊತ್ತಾ? ನನಗೆ ಗಂಡ ಇಲ್ಲ, ಈ ರೀತಿ ನೋಡ್ತಾ ಇಲ್ಲ, ನನಗೆ ಇದು ಸಿಕ್ಕಲಿಲ್ಲ, ಕೆಲಸ ಇಲ್ಲ, ಅದಿಲ್ಲ, ಕೊಡಗಟ್ಲೆ ಕಣ್ಣೀರು ಹಾಕ್ತಾರೆ. ಆದರೆ ಆ ದೇವಿಗೋಸ್ಕರ, ಆ ತಾಯಿಯ ದರ್ಶನಕ್ಕೋಸ್ಕರ, ಆಕೆಯ ಕೃಪೆಗೋಸ್ಕರ ಕಣ್ಣೀರು ಹಾಕೋರು ಯಾರೂ ಇಲ್ವಲ್ಲ. ಕಣ್ಣೀರು ಬರುವುದು ಏನು ದೌರ್ಬಲ್ಯದ ಸಂಕೇತನ? ಶಕ್ತಿ ಇದ್ರೆ ಪ್ರಯತ್ನ ಮಾಡಿ ನೋಡಿ. ಪರಮಾತ್ಮನ ಹೆಸರನ್ನು ಹೇಳ್ತಾ, ಪರಮಾತ್ಮನ ಆಲಿಂಗನವನ್ನು ಮಾಡ್ತಾ, ಪರಮಾತ್ಮನನ್ನು ನೀನು ಸ್ತುತಿಸ್ತಾ, ನಿನ್ನ ಕಣ್ಣಲ್ಲಿ ಬರುವ ಒಂದು ಕಣ್ಣೀರಿನ ಹನಿಯು ಪವಾಡಗಳನ್ನೇ ಮಾಡಬಲ್ಲದು. ಕ್ಷುದ್ರವಾದಂತಹ ವಿಷಯಾಸಕ್ತ ಮನಸ್ಸನ್ನು ದೈವೀಕೃತ ಮನಸ್ಸಿನ ಕಡೆಗೆ ಏರಿಸಿ ಅದನ್ನು ದೇವರತ್ತ ಕರೆದುಕೊಂಡು ಹೋಗುವ ಶಕ್ತಿ ಇರುತ್ತದೆ. ಒಂದು ಮಗುವಿನ ಅಳುವಿಗೆ ಎಷ್ಟು ಶಕ್ತಿ ಇರುತ್ತೆ! ತಂದೆ ತಾಯಿ ಎಲ್ಲೇ ಇದ್ರೂ ಕೂಡ ಓಡಿ ಬಂದು ಬಿಡ್ತಾರೆ. ಮಗುವಿನ ಅಳುವಿಗೆ ಅಷ್ಟು ಶಕ್ತಿ ಇದೆ. ಅದನ್ನು ದೌರ್ಬಲ್ಯದ ಸಂಕೇತ, ಮನೋದೌರ್ಬಲ್ಯ ಅಂತ ಅನ್ಕೋಬೇಡಿ. ಅದು ಮನಸ್ಸಿನ ಆಳದಿಂದ ಬರುವಂತಹ ಒಂದು ಪ್ರೀತಿಯ ಅಂಕುರ. ಒದ್ದಾಡಿ ಹೋಗ್ಬಿಡ್ತಾರೆ ಮಗು ಏನಾದ್ರು ಅಳ್ತಾರೆ.
ಅಯ್ಯೋ ನನ್ನ ಮಗು ನಾನು ಮುದ್ದಾಡಿದೆ, ಹಾಲು ಕುಡಿಸ್ದೆ, ಏನೋ ಡೈಪರ್ ಚೇಂಜ್ ಮಾಡಿದೆ, ಊಟ ಕೊಡಿಸ್ದೆ, ಎಲ್ಲ ಅದೇ ನನ್ನ ಮಗು ಅಳೋದು ನಿಲ್ಲಿಸ್ತಾ ಇಲ್ಲ, ನಾನೇನು ಮಾಡಲಿ ಅಂತ ಬಿಲ್ಲ ಒದ್ದಾಡೋಗ್ತಾರೆ. ಡಾಕ್ಟ್ರ್ ಹತ್ರ ತೊಗೊಂಡೋಗ್ತಾರೆ. ಏನಾಯ್ತು ನನ್ನ ಮಗುಗೆ ಕೇಳ್ತಾರೆ. ಹಾಗೆ ನಿಜವಾಗಿಯೂ ನೀವು ದೇವರನ್ನು ನಂಬುವುದಾದರೆ, ದೇವರ ಪೂಜೆಯನ್ನು ಮಾಡುವವರಾದರೆ, ವ್ರತನಿಷ್ಠೆಗಳನ್ನು ನೀವು ಮಾಡುವುದಾದರೆ, ಇನ್ನು ಪೂಜಾ ಕೈಂಕರ್ಯಗಳನ್ನು ಅನುಭವಿಸುವವರಾದರೆ, ನೀವು ನಿಜವಾಗಿಯೂ ದೇವರನ್ನು ಪ್ರೀತಿಸಲು ಪ್ರಾರಂಭಿಸಿ. ಸಾಂಸಾರಿಕ ಕ್ರಿಯೆಗಳಲ್ಲಿ ಇದ್ದುಕೊಂಡೇ ನೀವು ಆಗಾಗ ಸಿಕ್ಕ ಸಮಯಗಳಲ್ಲಿ ಆ ಪ್ರೀತಿಯನ್ನು ಅನುಭವಿಸಲು ಪ್ರಾರಂಭಿಸಿ. ಯಾರೂ ಇಲ್ಲದಿದ್ದಾಗ ಏಕಾಂತದಲ್ಲಿ ಆಕೆ ಕೃಪೆಗಾಗಿ ಅಳಲು ಪ್ರಾರಂಭಿಸಿ, ಕರೆಯಲು ಪ್ರಾರಂಭಿಸಿ. ಆಗ ನೋಡಿ ನಿಮಗೆ ಏನಾಗುತ್ತೆ ಅಂತ ಹೇಳಿ. ನಮ್ಮ ಜೀವನದಲ್ಲಿ ಮಿರಾಕಲ್ಗಳು ಪ್ರಾರಂಭ ಆಗುತ್ತೆ. ಮಿರಾಕಲ್ ಅಂದರೆ ಏನು? ನಿಮ್ಮ ಮಾನಸಿಕ ಸ್ಥಿತಿಯು ಒಂದು ಸಮಾಧಾನ ಸ್ಥಿತಿಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಇಡೀ ಜಗತ್ತನ್ನೇ ಗೆದ್ದರೂ ಕೂಡ ನಾನು ಬರೀ ಕೈನಲ್ಲಿ ಹೋಗ್ತಾ ಇದ್ದೀನಿ, ನನಗೆ ಶಾಂತಿ ಇಲ್ಲ ಅಂತ ಹೇಳಿ ಹೊರಟೋದ್ರು ಅಲ್ವಾ? ಅಲೆಕ್ಸಾಂಡರ್ ಮನಸ್ಸಿನಲ್ಲಿ ಶಾಂತಿಯನ್ನು ತಂದುಕೊಳ್ಳುವುದೇ ಅತ್ಯುತ್ತಮವಾದ ಸಾಧನೆಯಾಗಿದೆ. ಅದು ನಿಮಗೆ ಸಿಗುತ್ತೆ. ಆದ್ದರಿಂದ ಈ ಆಧ್ಯಾತ್ಮಿಕ ವಿಚಾರಗಳನ್ನು ಮಾತನಾಡೋದು, ಶೇರ್ ಮಾಡೋದು ಅವಮಾನ ಅಂತ ಭಾವಿಸಬೇಡಿ. ಹೆಮ್ಮೆಯಿಂದ ಮಾಡಿ, ಹೆಮ್ಮೆಯಿಂದ ಮಾಡಿ. ನನ್ನ ವಿಚಾರ ಉಯಮಾಯ್, ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದು ನಿಜವಾದ ಸಾಧನೆ. ಈ ಒಂದು ಸಾಧನೆಯಲ್ಲಿ ನಾನಿದ್ದೇನೆ, ಇದನ್ನು ನೀವು ಮಾಡಿ ಅಂತ ಹೇಳಿ. ನಾನು ಕೊಡ್ತಾ ಇರ್ತಕ್ಕಂಥದ್ದು ಬುಡುಬುಡಿಕೆ ಶಾಸ್ತ್ರ ಅಲ್ಲ, ಜ್ಯೋತಿಷ್ಯ ಅಲ್ಲ. ಬರೀ ಕೇವಲ ಕುರುಡು ನಂಬಿಕೆಯಿಂದ ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ವಸೂಲಿ ಮಾಡಿಕೊಂಡು ಏನೋ ಶ್ರೀಮಂತರಾಗಿ ಏನೋ ಲೋಲುಪತೆಯ ಜೀವನವನ್ನು ನಡೆಸುವ ಕಡೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ನಾನು ನಿಜವಾದಂತಹ ಪರಮಾತ್ಮನ ಅದ್ಭುತ ಮಕ್ಕಳಾದಂಥ ಪರಮಹಂಸರ ದಿವ್ಯವಾದ ಮಾತುಗಳನ್ನು ನಿಮಗೆ ನೀಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದನ್ನು ನೀವು ತೆಗೆದುಕೊಳ್ಳಿ. ತಾಯಿಯೊಡನೆ ನೇರವಾದ ಒಡನಾಟ ಇಟ್ಟುಕೊಳ್ಳಿ. ನಿಮ್ಮನ್ನು ಸಂಪೂರ್ಣ ಮನಸ್ಸಿನಿಂದ ಪ್ರೀತಿಸಬೇಕು ಇತರರು ಅಂತ ಬಯಸ್ತೀರಾ ಅಲ್ವಾ? ಹಾಗೇ ದೇವಿಯನ್ನು ಕೂಡ ನೀವು ಸಂಪೂರ್ಣವಾಗಿ ಪ್ರೀತಿಸಬೇಕು. ಆ ತಾಯಿಯನ್ನು ಪ್ರೀತಿಸಬೇಕು. ಆಗ ಆಕೆಯ ಕೃಪೆ ನಿಮ್ಮ ಮೇಲೆ ಸಿಗುತ್ತೆ. ನಾವು ಪಾರ್ಟ್ ಟೈಮ್ ಶೆಡ್ಯೂಲ್ ಹಾಕ್ಕೊಂಡ್ರೆ, ಏಕಾದಶಿ ಬಂದರೆ ಉಪವಾಸ ಮಾಡ್ತೀನಿ, ಇಂಥ ದಿವಸ ಬಂದರೆ ಇದನ್ನು ಮಾಡ್ತೀನಿ, ಇಂಥ ದಿವಸ ಬಂದರೆ ಅದನ್ನು ಮಾಡ್ತೀನಿ, ಚೆನ್ನಾಗಿ ಪೂಜೆ ಮಾಡ್ತೀನಿ, ಅವತ್ತು ಪ್ರಸಾದ ಹಂಚ್ತೀನಿ, ನೆಕ್ಸ್ಟ್ ಡೇ ಬೇಡದಿರೋದನ್ನು ಇನ್ನೇನೋ ಮಾಡ್ಕೊಂಡಿರ್ತೀನಿ. ಇದರಿಂದ ಏನು ಪ್ರಯೋಜನ? ಇದೇ ಥರ ನಿಮಗೆ ಯಾರಾದರೂ ಅರೆಬರೆ ಮನಸ್ಸಿನಿಂದ ನಿಮ್ಮನ್ನು ಪ್ರೀತಿಸಿದ್ದೆ ಆದರೆ ನೀವು ಅವ್ರ ಕಡೆ ಹೆಚ್ಚು ಗಮನ ಕೊಡ್ತೀರಾ? ಕೊಡೋದಿಲ್ಲ ಅಲ್ವಾ? ಹಾಗೆ ಇದು ಕೂಡ ಅಂತ ಹೇಳ್ತಾರೆ. ನೀವು ದೇವರೊಡನೆ ಯಾವ ರೀತಿಯಾದಂತಹ ಸಂಬಂಧವನ್ನು ಇಟ್ಟುಕೊಂಡಿದ್ದೀರಾ, ಅದೇ ರೀತಿಯಾದಂತಹ ಏನೋ ಪ್ರಮಾಣವಾದಂತಹ ಸಂಬಂಧ ಮತ್ತು ಪ್ರೀತಿ, ಕೃಪೆ, ಆಶೀರ್ವಾದ ದೇವರಿಂದ ನಿಮಗೆ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಕಾಸ್ಮಿಕ್ ಎನರ್ಜಿಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ಗಳು ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ ಎಂಬುವಂತಹ ಮಾತನ್ನು ಹೇಳ್ತಾರೆ. ಆದ್ದರಿಂದ ಸಂಕೋಚವನ್ನು ಪಡೆದಿರಿ. ಅಧ್ಯಾತ್ಮದ ವಿಚಾರವನ್ನು ವೈಭವೀಕರಿಸಿ ಒಳ್ಳೆಯ ವಿಚಾರಗಳನ್ನು ಇತರರಿಗೂ ಕೂಡ ತಲುಪಿಸಿ ಅಂತ ಕೂಡ ನಾನು ನಿಮಗೆಲ್ಲಿ ಹೇಳ್ತೇನೆ. ಇನ್ನು ಕೆಲವರು ಭೋಗಿಸಬೇಕಾದದ್ದು ಸಾಕಷ್ಟು ಇರುತ್ತೆ. ಆ ಭೋಗದ ವಾಸನೆ ಜಾಸ್ತಿ ಇರುತ್ತೆ. ಅದರಲ್ಲೂ ಕಲಿಯುಗ ಅನ್ನಗತ ಪ್ರಾಣ. ಇಲ್ಲಿ ದೇಹ ಭಾವನೆ ಹೋಗುವುದು ಬಹಳ ಕಷ್ಟ. ಆದ್ದರಿಂದ ಆಗಾಗ ನಿರ್ಜನ ಪ್ರದೇಶದಲ್ಲಿ ಅಥವಾ ನಿರ್ಜನ ವಾತಾವರಣ ಸಿಕ್ಕಾಗ ಪರಮಾತ್ಮನನ್ನು, ಕೃಪೆಯನ್ನು, ಪ್ರೇಮವನ್ನು, ಪ್ರೀತಿಯನ್ನು ಪಡೆಯುವ ಪ್ರಯತ್ನ ಮಾಡಿ ಅಂತ ಹೇಳಿ ಪರಮಹಂಸರು ನಮಗೆ ಕಿವಿ ಮಾತನ್ನು ಏನೋ ಹೇಳಿಕೊಡ್ತಾರೆ. ಆದ್ದರಿಂದ ಈ ಒಂದು ಭಗವಂತನ ಒಂದು ಪ್ರೀತಿ ನಿಮಗೆ ಸಿಕ್ಕಿಬಿಟ್ರೆ ನಿಮಗೆಲ್ಲವೂ ಸಿಕ್ಕ ಹಾಗೆಯೇ. ಒಮ್ಮೆ ಒಂದು ಉದಾಹರಣೆ ಕೊಡ್ತಾರೆ. ಮಗು ತಾಯಿಗೆ ಹೇಳ್ತಂತೆ, ಅಮ್ಮ ನನಗೆ ಮೂತ್ರ ಬಂದರೆ, ಮೂತ್ರ ಅಂದರೆ ಒಂದಕ್ಕೆ ಹೋಗೋದು, ಮೂತ್ರ ಬಂದರೆ ನನ್ನನ್ನು ಎದ್ದೇಳಿಸುವಂಥ ಮಗು ಹೇಳುತ್ತಂತೆ. ಅದಕ್ಕೆ ತಾಯಿ ಹೇಳ್ತಾಳೆ, ಮೂತ್ರ ನಿನಗೆ ಬಂದರೆ ನಾನು ಎದೋಳಿಸೋದು ಏನು ಬೇಕಾಗಿಲ್ಲ, ಮೂತ್ರನೇ ನಿನ್ನನ್ನು ಎದೋಳಿಸುತ್ತೆ, ಎದ್ದು ಟಾಯ್ಲೆಟ್ಗೆ ಹೋಗೋ ಥರ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಆ ಒಂದು ವ್ಯಾಕುಲತೆ
ನಿಮಗೆ ಬಂದು ಬಿಟ್ಟರೆ, ಆ ದೇವಿಯನ್ನು ನೋಡಲೇಬೇಕೆಂಬ ಉತ್ಕಟ ಇಚ್ಛೆ ನಿಮಗೆ ಬಂದು ಬಿಟ್ಟರೆ, ನಿಮಗೆ ಆ ಒಂದು ಅನುರಾಗದ ಅಲೆ ಪ್ರಾರಂಭ ಆಗಿಬಿಡುತ್ತೆ. ಯಾವಾಗ ಕಾಮಿನಿ ಕಾಂಚನಗಳ ಒಂದು ದೂರ ಆಗುತ್ತೋ, ದೇವರ ಒಂದು ವ್ಯಾಕುಲತೆ ಜಾಸ್ತಿ ಆಗುತ್ತೋ, ಆಗ ನಿಮಗೆ ಏನು ಬೇಕು ನಿಮ್ಗೆ ಅದೆಲ್ಲ ಸಿಗುತ್ತೆ ಎಂಬುವಂತಹ ಮಾತನ್ನು ಅವರು ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ, ಹಣ್ಣು ಮಾಗಿದ ಮೇಲೆ ತಾನಾಗಿಯೇ ಕೆಳಕ್ಕೆ ಬೀಳುತ್ತದೆ, ಹಾಗೆಯೇ ಯಾರೂ ಅದನ್ನು ಕೀಳಬೇಕಾಗಿಲ್ಲ. ಹಾಗೆ ನಿಮ್ಮ ಪ್ರೀತಿಯು ಮಾಗಬೇಕು, ನಿಸ್ವಾರ್ಥ ರೀತಿಯಲ್ಲಿ ದೇವರ ಜೊತೆಗೆ ನಿಮ್ಮ ಸಂಬಂಧ ಇರಬೇಕು, ಆಗ ನಿಮಗೆ ಎಲ್ಲವೂ ಸಿಗುತ್ತದೆ ಅಂತ ಹೇಳ್ತಾರೆ. ನೋಡಿ, ನಾವು ಮಾಡುವ ಸಕಲ ಕೆಲಸಗಳನ್ನು ಭಗವಂತನಲ್ಲಿ ಮನಸ್ಸಿಟ್ಟು ಮಾಡಿದಾಗ ನಮಗೆ ಎಲ್ಲವೂ ಸಿಗ್ತಾ ಹೋಗುತ್ತೆ ಎಂಬುವಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಉದಾಹರಣೆಗೆ, ಒಬ್ಬನ ಬೆನ್ನೋವು ಇರುತ್ತಂತೆ. ಬೆನ್ನೋವು ಅದು ಏನೇ ಕೆಲಸಗಳನ್ನು ಬೆಳಗಿಂದ ಸಂಜೆವರೆಗೂ ಮಾಡ್ತಾ ಇದ್ರೂ ಕೂಡ ಆ ನೋವಿನ ಕಡೆಗೇ ಅವನ ಗಮನ ಇರುತ್ತಂತೆ. ಎಂಥ ಸೂಕ್ಷ್ಮವಾದ ವಿಚಾರಗಳನ್ನ ಹೇಳ್ತಾರೆ ಪರಮಹಂಸರು ನೋಡಿ. ಬೆಳಗ್ಗೆಯಿಂದೆಲ್ಲ ಕೆಲಸ ಮಾಡ್ತಾ ಇರ್ತಾನೆ, ಆದರೂ ಅವನ ಮನಸ್ಸು ಗಮನ ಎಲ್ಲ ಬೆನ್ನಿನ ನೋವು ಕಡೆನೇ ಇರುತ್ತೆ. ಹಾಗೆ ನಾವು ಆ ಒಂದು ದೇವರ ಬಳಿಯ ಸಂಬಂಧವನ್ನು ನಾವು ಇಟ್ಕೊಂಡು ಬಿಟ್ರೆ, ಆಗ ನಾವು ಏನೇ ಕೆಲಸಗಳನ್ನು ಮಾಡ್ತಾಯಿದ್ರು ಕೂಡ ನಮ್ಮ ಮನಸ್ಸು ಅಲ್ಲಿರುತ್ತೆ ಎಂಬುವಂತಹ ಸೂಕ್ಷ್ಮವನ್ನು ಇಲ್ಲಿ ಹೇಳ್ತಾರೆ. ಆದ್ದರಿಂದ ಇದರ ಕಡೆಗೆ ಗಮನ ಬರಬೇಕು, ಇದರ ಕಡೆಗೆ ಒಲವು ಬರಬೇಕು ಅಂತ ಹೇಳಿದ್ರೆ ಜನ್ಮ ಜನ್ಮಗಳ ಒಂದು ಸಂಸ್ಕಾರ ಕೂಡ ಬೇಕಾಗುತ್ತೆ ಎಂಬುವಂಥ ಮಾತನ್ನು ಕೂಡ ಪರಮಹಂಸರು ಹೇಳ್ತಾರೆ. ಉದಾಹರಣೆಗೆ ನೋಡಿ, ಹಿಂದಿನ ಜನ್ಮಗಳಲ್ಲಿ ಬಹಳವಾಗಿ ಸಾಧನೆ ಮಾಡಿದವರು, ಎಲ್ಲೋ ಸ್ವಲ್ಪ ಅಲ್ಪ ಸ್ವಲ್ಪ ಬಾಕಿ ಇದ್ದವ್ರಿಗೆ ಏನೋ ಒಂದು ವಾತಾವರಣ ಸಿಕ್ಬಿಟ್ಟು ಚಂಗ್ ಅಂತ ಅವರು ಆ ಒಂದು ಆಧ್ಯಾತ್ಮಿಕ ಉತ್ಕೃಷ್ಟವಾದಂತಹ ಮಟ್ಟಕ್ಕೆ ಹೋಗಿ ಬಿಡ್ತಾರೆ. ಆ ಒಂದು ಪೂರ್ವ ಜನ್ಮದ ಸಂಸ್ಕಾರಗಳು ಅವರನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಇದನ್ನು ಒಪ್ಕೋಬೇಕಾಗತ್ತೆ ಅಂತ ಕೂಡ ಹೇಳ್ತಾರೆ. ನೋಡಿ, ಉದಾಹರಣೆ ಕೂಡ ಒಂದು ಕೊಡ್ತಾರೆ. ಸ್ಮಶಾನದಲ್ಲಿ ಒಬ್ಬ ಮಂತ್ರವಾದಿ ತಪಸ್ಸು ಮಾಡ್ತಾ ಇರ್ತಾನೆ. ಆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತಂದು ರೆಡಿ ಮಾಡಿ ಪೂಜೆಗೆ ಕುಳಿತುಕೊಳ್ಳೋ ವೇಳೆಗೆ ಏನು ಮಾಡುತ್ತೆ, ಒಂದು ಹುಲಿ ಬಂದು ಆತನನ್ನು ತಿಂದುಕೊಂಡು ಹೋಗಿಬಿಡುತ್ತೆ. ಆ ಸಂದರ್ಭದಲ್ಲಿ ಮರದ ಮೇಲೆ ಯಾರೋ ಹೆದರ್ಕೊಂಡು ಹೋಗಿ ಅಡಗಿ ಕೂತಿರ್ತಾನೆ. ಅಂತ ಅವನು ಬಂದು ಏನು ಮಾಡ್ತಾನೆ, ಕೆಳಗಿಳಿದು ಆ ಧ್ಯಾನ ಮಾಡಿದ ಸ್ವಲ್ಪ ಸಮಯಕ್ಕೆ ಭಗವತಿಯ ದರ್ಶನ ಆಗಿಬಿಡುತ್ತಂತೆ. ಅಂದರೆ ಆಶ್ಚರ್ಯದಿಂದ ಕೇಳಿದಾಗ ದೇವಿ ಹೇಳ್ತಾಳೆ, ಈ ತಯಾರಿಯೆಲ್ಲ ನಿನಗಾಗಿಯೇ, ನೀನು ಎಷ್ಟೋ ಜನ್ಮಗಳಿಂದ ನನ್ನನ್ನು ಕುರಿತು ನೀನು ಧ್ಯಾನ ಮಾಡ್ತಾ ಇದೆಯಾ, ಆದ್ದರಿಂದ ಈ ತಯಾರಿಗಳೆಲ್ಲ ನಾನೇ ನಿನಗೆ ಮಾಡಿಕೊಟ್ಟದ್ದು. ಈಗ ನಿನ್ನ ಒಂದು ಅಲ್ಪ ಸ್ವಲ್ಪ ಉಳಿದ ಒಂದು ಪರ್ಸೆಂಟೇಜ್ ಏನಿತ್ತು, ಆ ಧ್ಯಾನ ಬೇಕಿತ್ತು, ಅದು ಇಲ್ಲಿ ಮುಖಾಂತರ ಆಯಿತು. ಆದ್ದರಿಂದ ನಿನಗೆ ಶೀಘ್ರಗತಿಯಲ್ಲಿ ದರ್ಶನ ಆಯಿತು ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಸಂಸ್ಕಾರಗಳಿಗೆ ತಕ್ಕಂಗೆ ನಮಗೆ ವೆಲಾಸಿಟಿ ಅನ್ನೋದು ಬರ್ತಾ ಹೋಗುತ್ತೆ. ಅದು ಬರಬೇಕು ಅಂದರೆ ಗುರುವಿನ ಸಾನ್ನಿಧ್ಯ ಇರಬೇಕು, ಅವರ ಜೊತೆ ಒಡನಾಟ ಇಟ್ಕೊಳ್ಬೇಕು. ಅವಾಗವಾಗ ನೀವು ಇನ್ನು ನಿರ್ಜನ ಪ್ರದೇಶಕ್ಕೆ ಹೋಗಬೇಕು. ಇದನ್ನು ನಾನು ಹೇಳ್ತಾ ಇದ್ದೇನೆ. ಸೊ ಈ ಒಂದು ವ್ಯಾಕುಲತೆಯನ್ನು ನೀವು ಸಂಪಾದನೆ ಮಾಡ್ಕೊಳ್ಳಿ. ಅಧ್ಯಾತ್ಮ ಅನ್ನೋದು ನಾಚಿಕೆಯಲ್ಲ. ಅಧ್ಯಾತ್ಮವನ್ನು ನಾಚಿಕೆ ಪಟ್ಕೋಬೇಡಿ. ಅಧ್ಯಾತ್ಮ ಅನ್ನುವುದು ಒಂದು ಪ್ರೈಡ್, ಒಂದು ಹೆಮ್ಮೆ. ಅಧ್ಯಾತ್ಮ ನಿಜವಾದ ಸನಾತನ ಧರ್ಮ ಕೊಟ್ಟಿರುವಂಥ ಒಂದು ಬೆಲೆಯೇ ಕಟ್ಟಲಿಕ್ಕಾಗದಂತಹ ಒಂದು ಕೊಡುಗೆ ಏನಾದರೂ ಪ್ರಪಂಚಕ್ಕೆ ಅಂತ ಹೇಳಿದ್ರೆ ಅದು ಆಧ್ಯಾತ್ಮಿಕತೆ. ಅಂಥ ಆಧ್ಯಾತ್ಮಿಕತೆಯನ್ನು ನಾನು ರೂಢಿಸ್ಕೊಳ್ತಾ ಇದ್ದೇನೆ. ನಾನು ಹಿಂದೂವಾಗಿದ್ದೇನೆ. ನಾನು ಈ ಒಂದು ದಿವ್ಯವಾದಂತಹ ಜ್ಞಾನವನ್ನು ಪಡೆಯುವ ಪ್ರಯತ್ನದಲ್ಲಿದ್ದೇನೆ. ನಾನು ಒಂದು ಆ ಮಾರ್ಗದಲ್ಲಿ ಇದ್ದೇನೆ, ಸನ್ಮಾರ್ಗದಲ್ಲಿದ್ದೇನೆ, ಸತ್ಯವನ್ನು ಅರಿಯೋದಕ್ಕೆ ಹೋಗ್ತಾ ಇದ್ದೇನೆ. ಅದಕ್ಕೆ ಇತರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ ಎಂಬುವಂತಹ ಪ್ರೈಡ್ ಇರಲಿ ನಿಮಗೆ. ಈ ಒಂದು ಮಾರ್ಗದಲ್ಲಿ ಹೋಗುವಾಗ ಆ ವ್ಯಾಕುಲತೆಯನ್ನು ಬಂದಾಗ ನೋಡೋಣ, ಆ ಕಣ್ಣೀರು ದುರ್ಬಲ ಅಲ್ಲ, ಅದು ಪ್ರಬಲತೆಯ ಸಂಕೇತ, ಅದು ಒಂದು ಶಕ್ತಿಯ ಸಂಕೇತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಪ್ರಾರಂಭದಲ್ಲಿ ಆ ಒಂದು ಪರಮಾತ್ಮನನ್ನು ಕುರಿತು ನೀವು ನೋಡಿ ನೋಡೋಣ, ಸುಮ್ಮನೆ ಬರುತ್ತಾ ಅಂತ. ಅದಕ್ಕೂ ಕೂಡ ವರ್ಷಗಟ್ಟಲೆ ಸಾಧನೆ ಮಾಡಿರಬೇಕು. ದೇವರ ದಿವ್ಯ ರೂಪಗಳನ್ನು, ಮಂತ್ರಗಳನ್ನು, ಆತನ ವಿಚಾರಗಳನ್ನು ನಾವು ಅರಿತಿರಬೇಕಾಗುತ್ತೆ. ಉದಾಹರಣೆಗೆ ನಾನು ನಿಮ್ಗೆ ಹೇಳೋದಾದರೆ, ಒಂದು ಉದಾಹರಣೆಗೆ ಈಗ ಯಾವುದೋ ಒಂದು ಶ್ರೀರಾಮನ ಫೋಟೋ ನಾವು ಹಾಕಿರ್ತೀವಿ ಅಂತ ನೋಡೋಣ. ಯಾವುದೋ ಒಂದು ಪರದೇಶದಿಂದ ಬಂದಾಗ ಅವ್ರಿಗೆ ರಾಮಾಯಣ ಅಂದ್ರೇ ಗೊತ್ತಿರಲ್ಲ. ಅವರು ರಾಮನ ಫೋಟೋ ನೋಡಿದಾಗ ಅವ್ರು ಏನಂತಾರೆ, ವಾಟ್ ಎ ಮ್ಯಾನ್, ವಾಟ್ ಎ ಕಾಸ್ಟ್ಯೂಮ್ ಇಸ್ ಇಟ್, ಲುಕ್ಸ್ ವೆರಿ ಗುಡ್, ವಾಟ್ ಎ ಸ್ಟ್ರಕ್ಚರ್, ವಾಟ್ ಎ ಬಾಡಿ ಅಂತ ನೋಡ್ತಾರೆ. ಇಷ್ಟೇ ಅವ್ರು ನೋಡೋದು. ದೇ ಡೋಂಟ್ ಹ್ಯಾವ್ ಎನಿ ಫೀಲಿಂಗ್ಸ್.
ಒಂದು ರಾಮನ ಫೋಟೋ ನೋಡಿ ಹೊರದೇಶದವ್ರು ಬಂದಾಗ ಎಷ್ಟು ಚೆನ್ನಾಗಿದೆ, ಕಾಸ್ಟ್ಯೂಮ್ ಚೆನ್ನಾಗಿದೆ, ಸೂಪರಾಗಿದೆ, ಬಾಡಿ ಸ್ಟ್ರಕ್ಚರ್ ಚೆನ್ನಾಗಿದೆ, ಹಿಂಗೆ ನೋಡ್ಕೊಳ್ತಾರೆ ಹೋಗ್ತಾರೆ. ಅದೇ ರಾಮಾಯಣವನ್ನು ಓದಿದವರು ನೋಡಿದ ಕೂಡಲೇ ಆ ರಾಮನ ಆದರ್ಶ, ರಾಮನ ತ್ಯಾಗ, ರಾಮನ ಒಂದು ವಿಶಿಷ್ಟತೆ, ಆದರ್ಶ ಪುರುಷ, ಪಿತೃವಾಕ್ಯ ಪರಿಪಾಲಕ, ಎಲ್ಲರನ್ನು ಹೇಗೆ ಆತ ಪ್ರೀತಿಸ್ತಾ ಇದ್ದ, ಈ ಎಲ್ಲ ಗುಣಗಳು ನಿಮಗೆ ರಾಪ್ ಅಂತ ಬಂದು ಹೊಡೆಯುತ್ತೆ ಮಕ್ಕಕ್ಕೆ ಯಾವಾಗ ರಾಮನ ಫೋಟೋ ನೋಡಿದ ಕೂಡಲೇ. ಮತ್ತು ರಾಮಾಯಣ ಓದಿ ಆ ರೀತಿಯಾಗಿ ಜೀವನವನ್ನು ನಡೆಸುವ ಪ್ರಯತ್ನ ಮಾಡಿ ಆ ಒಂದು ಆದರ್ಶಗಳನ್ನು ಹೊತ್ತು ನೀವು ರಾಮ 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 ಅಂತ ನೀವು ವರ್ಷಗಟ್ಟಲೆ ರಾಮನಿಗಾಗಿ ನೀವು ಪೂಜೆಯನ್ನು ಮಾಡಿದಂಥವರು ರಾಮನನ್ನು ನೋಡಿದ ಕೂಡಲೇ ನಿಮಗಾಗುವ ಅನುಭೂತಿಗೂ ಆ ಫಾರಿನರ್ಗಾಗುವ ಅನುಭೂತಿಗೂ ವ್ಯತ್ಯಾಸ ಇರುತ್ತೆ. ಆದ್ದರಿಂದ ಎಲ್ಲೋ ಒಂದು ಕ್ಷಣ ಪೂಜೆ ಮಾಡ್ಕೊಂಡು ಬರೋದ್ರಿಂದ ಏನೂ ಸಿಗೋದಿಲ್ಲ. ಯಾವುದೋ ಒಂದು ಏಕಾದಶಿ ವ್ರತ ಮಾಡೋದ್ರಿಂದ ಏನೂ ಸಿಗೋದಿಲ್ಲ. ಮಾಡಬಾರ್ದವೆಲ್ಲ ಖಂಡಿತ ಮಾಡಬೇಕು. ಆದರೆ ಅದೇ ಸಾರ್ಥಕ್ಯ ಅಲ್ಲ, ಅದೇ ಪುರುಷಾರ್ಥ ಅಲ್ಲ. ಅದನ್ನು ಮೀರಿ ಬರಬೇಕು, ಮೀರಿ ನಾವು ನಡಿಬೇಕು. ಅದು ಅಲ್ಟಿಮೇಟ್ ಅಂತ ಗೊತ್ತಾದ ಮೇಲೆ ನನ್ನ ಪ್ರಯತ್ನ ಎಲ್ಲ ಅಲ್ಟಿಮೇಟ್ ಕಡೆಗೆ ಇರಬೇಕು ಅಲ್ವಾ. ದೇವರೇ ಎಲ್ಲದಕ್ಕಿಂತ ದೊಡ್ಡವನು ಅಂದ ಮೇಲೆ ನಾವು ಕೇಳಿದ್ದನ್ನೆಲ್ಲ ಕೊಡುವ ಶಕ್ತಿ ದೇವರಿಗಿದೆ ಅಂದ ಮೇಲೆ ಮತ್ತೆ ನಾನು ಆತನನ್ನೇ ಪಡೆಯುವಂತಹ ಒಂದು ಪ್ರಯತ್ನದ ಹಾದಿಯಲ್ಲಿ ಯಾಕೆ ಹೋಗಬಾರದು? ಯಾರೋ ರಾಜನಿಗೆ ಬಳಿ ಬಂದ್ರಂತೆ, ನನಗೆ ಅದು ಸ್ವಲ್ಪ ಕೊಡು ಇದು ಕೊಡು ಅಂತ ಕೇಳಕ್ಕೆ ಅಂತ ಅಕ್ಬರ್ ಬಳಿ ಬಂದ್ರಂತೆ. ಅಕ್ಬರ್ ನೋಡಿದೆ ದೇವ್ರ ಮುಂದೆ ಹಿಂಗೆ ಕೈ ಬೇಡ್ಕೊಂಡು ಕೂತಿದ್ನಂತೆ. ಆಗ ನೋಡ್ಬಿಟ್ಟು ಇವನೇ ಒಬ್ಬ ಭಿಕ್ಷುಕ, ಇವನ ಹತ್ರ ನಾನೇ ಕೇಳಬೇಕು, ಇವನೇ ದೇವ್ರ ಹತ್ರ ಕೇಳ್ತಾ ಇದ್ದಾನೆ, ನಾನು ನೇರವಾಗಿ ದೇವರನ್ನ ಕೇಳ್ತೀನಿ ಅಂತ ಹೇಳಿ ಹೊರಟೋದ್ನಂತೆ. ಹಾಗೆ ಬೇಡುವುದಿದ್ದರೆ ಭಗವಂತನನ್ನೇ ಬೇಡೋಣ, ಕೇಳುವುದಿದ್ದರೆ ಆತನನ್ನೇ ಕೇಳೋಣ, ಪಡೆಯುವುದಿದ್ದರೂ ಆತನನ್ನೇ ಪಡೆಯೋಣ. ಯಾಕಂದರೆ ನಾವು ಆತನ ಉತ್ತರಾಧಿಕಾರಿ ಮತ್ತು ಆತನ ಅಂಶ ಆಗಿದ್ದೇವೆ. ಆದ್ದರಿಂದ ನಾವು ಅದನ್ನು ಪಡೆಯೋಣ. ಆ ಒಂದು ನಿಟ್ಟಿನಲ್ಲಿ ನೀವು ಹೋಗಿ ಧೈರ್ಯವಾಗಿ ಮುಂದುವರಿಯಿರಿ ಎಂಬುವಂತಹ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೇಗ ಸಬ್ಸ್ಕ್ರೈಬ್ ಆದರೆ ಇನ್ನೂ ಹೆಚ್ಚು ಜನರಿಗೆ ಯೂಟ್ಯೂಬ್ ಪ್ರಮೋಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.